ಸಭಾಪತಿಗಳೇ, ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ರೆ ಇಲ್ಲೀಗಲ್ ಆಗುತ್ತೆ. ಈಗ ಅಲ್ಲ, ಅದಕ್ಕೆ ಹೇಳ್ತಾರೆ ನೋಡಿ, ನಾನು ಎಲ್ಲದರಲ್ಲೂ ತೋರಿಸೋದಿಲ್ಲ. ನಿಮಗೆ ಅಲ್ಲ ತಿಳುವಳಿಕೆ ಐತಿಲ್ಲ, ಅದಕ್ಕೆ ನಿಮ್ಗೆ ಯಾಕೆ ಬೇಕದು, ನಿಮಗೆ ಯಾಕೆ ಬೇಕದು? ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 77 ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ. ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಿದ್ದಾರೆ. ಆಶ್ಚರ್ಯ ಆಗುತ್ತೆ ಮಾನ್ಯ ಸಭಾಪತಿಗಳೇ, ಇದು ಹಗಲ್ ದರೋಡೆನಾ ಅಥವಾ ರಾತ್ರಿ ದರೋಡೆನಾ ಅಥವಾ ಕ್ಯಾಬಿನೆಟ್ ದರೋಡೆನಾ ಅಂತ ಅರ್ಥ ಆಗಲ್ಲ. ಮಾನ್ಯ ಸಭಾಪತಿಗಳೇ, ನಾ ಕೇಳಿದ್ದೆ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಭವನಕ್ಕೆ ಎಲ್ಲೆಲ್ಲಿ ನೀವು CA ನಿವೇಶನವನ್ನು ತೊಗೊಂಡಿದ್ದೀರಾ ಮತ್ತು ಯಾವ ಮೌಲ್ಯಕ್ಕೆ ನೀವು ತೊಗೊಂಡಿದ್ದೀರಾ ಅಂತ. ನಾನು ಅಂದ್ಕೊಂಡೆ ಅಲ್ಲಿ ಇಲ್ಲಿ ಪೇಪರಲ್ಲಿ ಓದಿದಾಗ ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ಕಡೆ ಉಲ್ಲೇಖನೂ ಕೂಡ ಮಾಡಿದರು. ಅದನ್ನೆಲ್ಲ ನೋಡಿದಾಗ ಒಂದು 10 ಕಡೆ ತೊಗೊಂಡಿರ್ಬೋದು ಅಂತ. ಒಟ್ಟು ಸರ್ಕಾರದ ಉತ್ತರದಲ್ಲಿ, ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಂದ ಬಂದಿರುವಂಥ ಉತ್ತರದಲ್ಲಿ ಬಾಗಲಕೋಟೆ, ಧಾರವಾಡ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಕೊಪ್ಪಳ, ಮಂಡ್ಯ, ಚನ್ನರಾಯಪಟ್ಟಣ, ಬಾದಾಮಿ, ಮಾನ್ಯ ಸಭಾಪತಿಗಳೇ, ಒಂದೇ ಆರ್ಡ್ರಲ್ಲಿ 6 ಕಡೆ, ಇನ್ನೊಂದು ಆರ್ಡ್ರಲ್ಲಿ 7 ಕಡೆ, ಇನ್ನೊಂದು ತುಮಕೂರಿಂದು ನಾನು ಉಲ್ಲೇಖ ಮಾಡಲೇಬೇಕು ಮಾನ್ಯ ಸಭಾಪತಿಗಳೇ. 1,70,00,000 ಅದರದ್ದು CA ನಿವೇಶನದ ದರ 1 ಎಕರೆಗೆ. 5%ಗೆ ಗೈಡೆನ್ಸ್ ವ್ಯಾಲ್ಯೂ, SR ವ್ಯಾಲ್ಯೂ. ಯಾಕೆ ಅಂದರೆ ಮಾನ್ಯ ಸಭಾಪತಿಗಳೇ, ನೀವೇ ನನಗೆ ಅವಕಾಶ ಕೊಟ್ಟಿದ್ರಿ. ಹಿಂದೆ CA ಸೈಟ್ಗಳ ಒಂದು ಚರ್ಚೆ ಬಂದಾಗ ನೀವೇ ಅವಕಾಶ ಕೊಟ್ಟಿದ್ರಿ. ಏನಂದರೆ ಈ CA ಸೈಟ್ಗಳು ಇವತ್ತಿನ SR ವ್ಯಾಲಿಗೆ ತೊಗೊಂಡು 30 ವರ್ಷ ಲೀಸಿಗೆ ಹೆಂಗೆ ಕೊಡ್ತೀರಾ ಅಂತ ನಾನು ಕೇಳಿದ್ದೆ. SR ವ್ಯಾಲಿಗೆ ತೊಗೊಂಡಾಗಿದೆ, ನೀವು ಕೊಟ್ಟಾಗಿದೆ, ನೀವು ಅದನ್ನ ಹೆಂಗೆ ನೀವು 30 ವರ್ಷಕ್ಕೆ ಲೀಸಿಗೆ ಕೊಡ್ತೀರಾ, ಮತ್ತೆ ಇನ್ನೊಂದ್ಸಲ ಯಾಕೆ ರಿನ್ಯೂ ಮಾಡ್ಕೊಂತೀರಾ ಅಂತ ಕೇಳಿದ್ದೆ. ಅವಾಗಲೂ ಉತ್ತರ ಏನು, ಎಲ್ಲರಿಗೂ ಇಡೀ ಸದನ ಅದರೊಳಗೆ ಚರ್ಚೆ ಮಾಡಿತ್ತು. ಅವಾಗಲೂ ಬಂಡತನದ ಆನ್ಸರ್ ಬಂದಿತ್ತು ನಮಗೆ. ಈಗ ಒಂದೇ ಆರ್ಡರ್ನಲ್ಲಿ 6 ಕಡೆ 7 ಕಡೆ 5%ಗೆ 1,70,00,000ಕ್ಕೆ 5%, 8.5 ಲಕ್ಷ, 8.5 ಲಕ್ಷಕ್ಕೆ ಒಂದೊಂದು ಒಂದೊಂದು ಎಕರೆ ಜಾಗವನ್ನ ಕಾಂಗ್ರೆಸ್ ಭವನಕ್ಕೆ ಕೊಟ್ಟಿರುವಂತದ್ದು. ಇದು ಆನ್ಸರ್ ಅದನ್ನೇ ಕೇಳಿ, ಅದು ಯಾವ ಆಧಾರದ ಮೇಲೆ ನೀವು 5%ಗೆ ತಗೊಂಡಿದ್ದೀರಾ? ನಾನು ಮತ್ತೆ ಆಮೇಲೆ ಸುರೇಶ್. ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಕಾಂಗ್ರೆಸ್ ಕಚೇರಿಗಳಿಗೆ ಸಭಾಪತಿಗಳೇ ಎಷ್ಟು ಜಾಗಗಳನ್ನು ಕೊಟ್ಟಿದ್ದೀರಿ ಅಂತ ಕೇಳಿದರು ಸಭಾಧ್ಯಕ್ಷರೇ. ಅದಕ್ಕೆ ಅವರಿಗೆಲ್ಲ ಉತ್ತರ ಅವರನ್ನೇ ಹೇಳಿದ್ರು ಸಭಾಧ್ಯಕ್ಷರೇ. ರಾಜ್ಯದಲ್ಲಿ ಕಾಂಗ್ರೆಸ್ ಕಚೇರಿಗಳಿಗೆ ಅನುಬಂಧ 1ರಲ್ಲಿ ಆನ್ಸರ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಎಷ್ಟು ಸೆಟ್ಟಿಗೆ ಕೊಟ್ಟಿದ್ದೀವಿ? ಚೀಟಿ ಕೊಟ್ಟಿಲ್ಲ ಸರ್, ಕ್ಯಾಬಿನೆಟ್ ಡಿಸಿಷನ್ ಸಭಾಧ್ಯಕ್ಷರೇ. ಮತ್ತು ಇದರಲ್ಲಿ ತುಮಕೂರು, ಚಾಮರಾಜನಗರ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಭಾಪತಿಗಳೇ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಇದರಲ್ಲಿ ಕೊಟ್ಟಿದ್ರ ಅಂತ ಕ್ವಶನ್ ಕೇಳಿದ್ರು ಸಭಾಧ್ಯಕ್ಷ. ಅದೇ ತುಮಕೂರಲ್ಲಿ ಮಾತ್ರ ತಗೊಂಡಿರೋದು ಸಭಾಧ್ಯಕ್ಷರ. ಇನ್ನು ಉಳಿದಂಗೆ ಚಾಮರಾಜನಗರ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಯಾವುದೇ ನಾಗರಿಕ ಸೌಲಭ್ಯ ನಿವೇಶನ ಕೊಟ್ಟಿಲ್ಲ ಸಭಾಧ್ಯಕ್ಷ. ತುಮಕೂರಲ್ಲಿ 1 ಕೊಟ್ಟಿದ್ವಿ. ಆಮೇಲೆ ಮೂರನೇ ಪ್ರಶ್ನೆ ಸಭಾಧ್ಯಕ್ಷರೇ, ನಿಯಮಗಳ ಪ್ರಕಾರ ಕಂದಾಯ ಇಲಾಖೆಯ ತಕರಾರು ಇದ್ದರೂ ಸಹ ನಿವೇಶನಗಳನ್ನು ಮಂಜೂರು ಮಾಡಿರೋದರ ಉದ್ದೇಶವನ್ನು ತಿಳಿಸುವುದು ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರ. ಆದರೆ ಕಂದಾಯ ಇಲಾಖೆಯಿಂದ ಯಾವುದೇ ತಕರಾರುಗಳು ಇಲ್ಲಿವರೆಗೆ ಬಂದಿಲ್ಲ ಸಭಾಪತಿಗಳೇ. ಮತ್ತು ಕೊನೆ ಪ್ರಶ್ನೆ ಅವ್ರದ್ದು, ಈ ಮಂಜೂರಾತಿ ಪ್ರಕ್ರಿಯೆಯಲ್ಲಿ ಕಾನೂನು ಉಲ್ಲಂಘನೆ ಬಗ್ಗೆ ಕೇಳಿ ಬಂದಿರುವ ದೂರಿನನ್ವಯ ಮಂಜೂರಾತಿಯನ್ನು ರದ್ದುಪಡಿಸಲು ಕೈಗೊಂಡಿರುವ ಕ್ರಮಗಳೇನು ಅಂತ ಕೇಳಿದ್ದಾರೆ ಸಭಾಧ್ಯಕ್ಷ ಕೊನೆಯದಾಗಿ. ಆದ್ದರಿಂದ ಮಂಜೂರಾತಿ ಪ್ರಕ್ರಿಯೆಯಲ್ಲಿ ಕಾನೂನು ಯಾವುದೇ ಉಲ್ಲಂಘನೆ ಆಗಿರುವುದಿಲ್ಲ ಸಭಾಧ್ಯಕ್ಷರೇ. ಆದ್ದರಿಂದ ಇಲ್ಲಿ ರದ್ದುಪಡಿಸುವ ಪ್ರಶ್ನೆಯೇ ಬರುವುದಿಲ್ಲ ಸಭಾಧ್ಯಕ್ಷರೇ. ಆದ್ದರಿಂದ ಕ್ಯಾಬಿನೆಟ್ ಡಿಸಿಷನ್ ನಾವೇನು ಮಾಡಿದ್ದೀವಿ ಸಭಾಧ್ಯಕ್ಷರೇ, ಅದ್ರ ಪ್ರಕಾರ ಇಡೀ ರಾಜ್ಯದಲ್ಲಿ ಹಲವಾರು ಕಡೆಗಳಲ್ಲಿ ನಾವು ಕಾಂಗ್ರೆಸ್ ಕಚೇರಿಗಳಿಗೆ ಜಾಗಗಳನ್ನು ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಇದು ದೊಡ್ಡ ವಿಷಯ. ಇದು 100 ಕಾಂಗ್ರೆಸ್ ಭವನಗಳನ್ನು ಕಟ್ಟಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಒಂದೊಂದು ಕಡೆಯಲ್ಲೂ
ಏನು ಸೈಟ್ಗಳನ್ನು ಕೊಡೋ ಹಾಗಿಲ್ಲ ಅದು. ಯಾಕೆಂತಂದರೆ ಪಬ್ಲಿಕ್ಕಲ್ಲಿ ನೀವು ಅನೌನ್ಸ್ ಮಾಡಬೇಕು. ಬೇರೆ ಬೇರೆಯವರು ಕೂಡ ಅದರಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಇಲ್ಲಿ ಆಗಿರ್ತಕ್ಕಂಥದ್ದು ಏನಂತಂದರೆ ಗ್ರಾಸ್ ವೈಲೇಷನ್ ಆಫ್ ದಿ ರೂಲ್. ಹೇಗಾಗಿದೆ ಅಂತಂದರೆ ಮಾನ್ಯ ಸಚಿವರ ಇದರಲ್ಲೇ ಇದೆ, ಇದನ್ನು ಕೊಡಲಿಕ್ಕೆ ಬರೋದಿಲ್ಲ ಅಂತೇಳಿ ಅಧಿಕಾರಿಗಳು ಬರೆದಿದ್ದಾರೆ. ಯಾಕೆಂತಂದರೆ ಇದು ಪೊಲಿಟಿಕಲ್ ಪಾರ್ಟಿ, ಇದು ಟ್ರಸ್ಟ್ ಅಥವಾ ಇದಲ್ಲ. ಪೊಲಿಟಿಕಲ್ ಪಾರ್ಟಿಗೆ ನೀವು ಒಂದು ಸೈಟು ಕೊಡ್ಬೋದು, ಇಡೀ ರಾಜ್ಯದಲ್ಲಿ 100 ಕಡೆಯಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಈಗಾಗಲೇ ನಾವು ಪ್ರಶ್ನೆನೂ ಮಾಡಿದ್ದೇವೆ. ಈಗ ಕೊಟ್ಟಿರ್ತಕ್ಕಂಥದ್ದು 1 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಒಂದು ಆಸ್ತಿ ಇದ್ದರೆ ಅದು ಬರೀ ಕೇವಲ 5%, 5 ಲಕ್ಷಕ್ಕೆ ಕೊಡೋದು. ಹೇಗೆ ಇದು? ಇಲ್ಲಿ ದೇವನಹಳ್ಳಿ, ನಾನು ನಿಮಗೆ ದೇವನಹಳ್ಳಿದು ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಮಾತಾಡ್ಲಿಕ್ಕಿದೆ, ಚರ್ಚೆ ಮಾಡೋದು ಸರ್. ಅರ್ಧ ಗಂಟೆಗೆ ಕನ್ವರ್ಟ್ ಮಾಡಿ. ಅಪೋಸಿಷನ್ ಲೀಡರ್ ಕೊಡಬೇಕು. ಅಪೋಸಿಷನ್ ಲೀಡರ್ ಈಗ ಅರ್ಧ ಗಂಟೆಗೆ ಚರ್ಚೆ ಮಾಡೋಣ ಸರ್. ಬಿಜೆಪಿ ಮಾನ್ಯ ಸಭಾಪತಿಗಳೇ, ಇದು ಹಗಲ ದೊರವಳಿ. ಇದು ಒಂದು ಮಾತು ಅಲ್ಲ, ಮಾನ್ಯ ಸಚಿವರು ಹೇಳ್ತಾರೆ ಇದು ಕ್ಯಾಬಿನೆಟ್ ಡಿಸಿಷನ್. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ರೆ ಇಲ್ಲೀಗಲ್ ಆಗುತ್ತೆ. ಈಗ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ ತಕ್ಷಣ ಇಲ್ಲೀಗಲ್ ಇರ್ತಕ್ಕಂಥದ್ದು ಲೀಗಲ್ ಆಗುತ್ತಾ? ಈಗ 7,92,03,000 ಬಾಳ್ತಕ್ಕಂಥ ಒಂದು ಕ್ವಶನ್ ವರ್ಷಿದು ಅಲ್ಲ, ಅದಕ್ಕೆ ಹೇಳ್ತಾ ನೋಡಿ. ನಾನು ಒಪ್ತೇನೆ, ನಾನು ಎಲ್ಲದರಲ್ಲೂ ಒಂದ್ ನಿಮಿಷ ಹೇಳ್ತೀನಿ. ನಾನು 75 ನಿಮಿಷ ಕ್ಲೋಸ್ ಮಾಡ್ತೀವಿ, ಉಳಿದವ್ರದ್ದು ಲ್ಯಾಬ್ಸ್ ಹಾಕೋ. ಈಗ ಹೇಳ್ಬಿಡ್ತೀನಿ ನಾನು ಮಾತು ಇಲ್ಲ ಏನಿಲ್ಲ. ಎಲ್ಲರೂ ನೀವು ಮಾತಾಡಿದ್ರೆ ಕ್ವಶನ್ ಬರ್ಸಿದ್ದು ಬೇರೆ ರೀತಿ ಕಳಿಸಿ. ಒಂದ್ ನಿಮಿಷ ರೀ ನೋಡ್ರಿ. ಅಲ್ಲ ನಿಮಗೆ ಒಂದ್ ನಿಮಿಷ ರೀ, ಒಂದ್ ನಿಮಿಷ ನಿಮಗೆ ಅಲ್ಲಲ್ಲ, ನಿಮಗೆ ತಿಳುವಳಿಕೆ ಐತಿಲ್ಲ. ಈ ಕ್ವಶನ್ ವರ್ಷ ನೋಡಿ ಎದ್ದು ಮಾತಾಡಿ. ಧರ್ಮಶಾಲೆ ಇದು ಅದಕ್ಕೆ ನಿಮ್ಗೆ ಹಾಕ್ಬೇಕದು, ನಿಮಗೆ ಹಾಕ್ಬೇಕದು, ನಿಮಗೆ ಹಾಕ್ಬೇಕು, ನಿಮಗೆ ಹಾಕ್ಬೇಕು. ಕ್ವಶನ್ ಅವತ್ತು ನಾ ಹೇಳ್ತೀನಿ. ಆಯ್ತು ನೋಡಿ, ನಾನು ಹೇಳ್ತೀನಿ. ನಾನು ಈಗ ಹೇಳ್ಬಿಡ್ತೀನಿ. ನಾನು ಹೇಳ್ತೀನಿ. ಇವರ ಚೀಫ್ ವಿಪ್ ಅವರೇ 75 ನಿಮಿಷ ಕ್ಲೋಸ್ ಮಾಡಿ, ಉಳಿದವ್ರ ಲ್ಯಾಬ್ಸ್ ಹಾಕೋದು. ಈಗ ಹೇಳ್ಬಿಡ್ತೀನಿ. ಉತ್ತರ ಹೇಳಿ ಅವರು. ಮಾನ್ಯ ಸಭಾಪತಿಗಳೇ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.